ಹಲೋ ನಮಸ್ತೆ, ಫಿಲ್ಮ್ ಎರಡು ರಾಕ್ಸ್ಗೆ ಸ್ವಾಗತ. ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಾಗಲೇ ನೀವು ತಮ್ಮನೇಲಿ ನೋಡಿರ್ಬೋದು ಯಾವ ರೀತಿ ಒಂದು ಹಾಕಿದ್ದೇನೆ ಅಂತ. ಖಂಡಿತವಾಗ್ಲೂ ನಿಮಗೆ ಈಗಾಗಲೇ ಗೊತ್ತಿರಬಹುದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇತ್ತೀಚಿನ ಕೆಲವು ನಟರಲ್ಲಿ ಒಂದು ರಮ್ಮಿ ಆಡಿ ಅಥವಾ ವಿಮಲ್ ಪಾನ್ ಮಸಾಲ ತಿನ್ನಿ ಅನ್ನೋ ಜಾಹೀರಾತು ತುಂಬಾ ಕೋಟಿ ಕೊಟ್ಟು ಪ್ರಚಾರ ಮಾಡ್ತಾಯಿವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದರೆ ಇಂಥ ನಟರು ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಮನೆ ಹಾಲು ಮಾಡುವಂಥ ಒಂದು ಕೆಲವು ನಟರಲ್ಲಿ ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರವರ ಇಷ್ಟ ಖಂಡಿತವಾಗಿಯೂ ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಕೆಲವರು ಇಂಥ ಸಂದರ್ಭದಲ್ಲಿ ಆಡುವಂಥ ಗೋಜಿಗೆ ಹೋಗಬಾರ್ದು ಅನ್ನೋ ಒಂದು ವಿಚಾರ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಇಂಥ ಆಫರ್ ನಿಜವಾಗಿ ಆರ್ ಮಾಧವನ್ಗೆ ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಕಂಪ್ಲೀಟಾಗಿ ಈ ಆಫರನ್ನು ಖಂಡಿತವಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಇಂಥ ಒಂದು ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿರುವಂಥ ನಟರಲ್ಲಿ ಕೂಡ ಇವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಮಾಧವನ್ರವರಿಗೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಎಷ್ಟು ನಟರು ಈಗ ವಿಮಲ್ ಪಾನ್ ಮಸಾಲವನ್ನು ತಿನ್ನುವಂಥ ಒಂದು ಜಾಹೀರಾತಿನಲ್ಲಿ ಶಾರುಖ್ ಖಾನ್ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಅಕ್ಷಯ್ ಕುಮಾರ್ ಇರ್ಬೋದು, ಅದೇ ರೀತಿಯಾಗಿ ಅಜಯ್ ದೇವಗನ್ ಇರ್ಬೋದು. ಖಂಡಿತವಾಗಿಯೂ ನಿಜ ಜೀವನದಲ್ಲಿ ಇವರು ತಿಂದಿಲ್ಲ ಅಂದರೂ ಕೂಡ ಅವರ ಅಭಿಮಾನಿಗಳಿಗೆ ಇವರು ತಿನ್ನಿಸುವಂಥ, ಖಂಡಿತವಾಗಿಯೂ ಒಂದು ಪ್ರೇರೇಪಿಸುವಂಥ ಒಂದು ಇವರು ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಏನೇ ಮಾಡಲಿ ಖಂಡಿತವಾಗಿಯೂ ಯಾರ ಒಂದು ಜೀವನವನ್ನು ಒಂದು ಒಳ್ಳೆ ಮಾಡುವಂಥ ಉದ್ದೇಶವನ್ನು ಖಂಡಿತವಾಗಿಯೂ ಪ್ರೇರೇಪಿಸಬೇಕೇ ಹೊರತು ಖಂಡಿತವಾಗಿಯೂ ತಪ್ಪು ಸಂದೇಶವನ್ನು ನೋಡುವಂಥ ಒಂದು ಅವರಿಗೆ ದಾರಿ ಮಾಡಿಕೊಡಬಾರ್ದು ಅನ್ನೋ ನಮ್ಮ ಉದ್ದೇಶ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇಂಥ ಸಾಲಿನಲ್ಲಿ ಆರ್ ಮಾಧವನ್ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ನಟರಿಗೆ ಕೆಲವರು ಅವರ ಒಂದು ವ್ಯಕ್ತಿತ್ವವನ್ನು ಬಿಟ್ಟು ಖಂಡಿತವಾಗಿಯೂ ಎಷ್ಟೇ ಹಣ ಕೊಟ್ಟರು ಅವರು ಖಂಡಿತವಾಗಿಯೂ ಅಂಥ ಒಂದು ಸಂದರ್ಭಕ್ಕೆ ಎಷ್ಟೇ ಹಣ ಕೊಟ್ಟರು ಹೋಗೋದಿಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಒಂದು ಈ ನಟರಲ್ಲಿ ಕೂಡ ಆರ್ ಮಾಧವನ್ ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಸಮಾಜಕ್ಕೆ ಯಾಕೆ ಇಂಥ ಒಂದು ದುರುದ್ದೇಶ ಬಂದಿದೆ ಅಂತಲೇ ನಿಜವಾಗ್ಲೂ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿ ಜನರು ಹಣದ ಹಿಂದೆ ಹೋಗಿ ಇಂಥ ಒಂದು ಪ್ರಚಾರಕ್ಕೆ ಒಂದು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ದುರದೃಷ್ಟಕರ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಇವರು ಈಗ ಆಲ್ರೆಡಿ ಹಣ ಮಾಡಿ ಆಗಿದೆ. ಖಂಡಿತವಾಗಿಯೂ ಇಂಥ ಒಂದು ಕೆಟ್ಟ ಸಂದೇಶಕ್ಕೆ ಹೋಗಿ ಇವರ ಇದ್ದ ಮಾನವನ್ನು ಹರಾಜು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಇವರಿಗೆ ಸ್ವಲ್ಪ ಇದ್ದ ಮರ್ಯಾದೆಯನ್ನು ಕೂಡ ಇಂಥ ಒಂದು ಜಾಹೀರಾತಿಗೆ ಹೋಗಿ ಖಂಡಿತವಾಗಿಯೂ ತುಂಬ ಒಂದು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಎಲ್ಲ ಒಂದು ನಟರಿಗೆ ಕೂಡ ನಮ್ಮ ಖಂಡಿತವಾಗಿ ಇಂಥ ಒಂದು ನಟರಿಂದ ನಾವು ಎಲ್ಲರೂ ಒಂದು ಪ್ರೇರೇಪಣೆಯಾಗಬೇಕು. ಖಂಡಿತವಾಗಿಯೂ ತಪ್ಪುದಾರಿ ಸಂದೇಶವನ್ನು ಅವರ ಅಭಿಮಾನಿಗಳು ಹಿಡಿಯುವಂಥ ಒಂದು ತಪ್ಪುದಾರಿಗೆ ಹೋಗಬಾರ್ದು ಅನ್ನೋ ಸಂದೇಶ ಆ ನಟರಿಂದ ಆಗಬೇಕೇ ಹೊರತು ಅವರಿಂದ ಇಂಥ ಒಂದು ನಿದರ್ಶನ ಆಗಬಾರ್ದು ಅಂತ ನಮ್ಮ ಅನಿಸಿಕೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇಂಥ ಸಾಲಿನಲ್ಲಿ ಸರತಿ ಸಾಲಿನಲ್ಲಿ ನಮ್ಮ ಆರ್ ಮಾಧವನ್ ಕೂಡ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರಿಗೆ ನಮ್ಮ ಕಡೆಯಿಂದ ಕೂಡ ಒಂದು ವಿಶಸ್ಸನ್ನು ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನಷ್ಟು ಒಂದು ಇವರಿಗೆ ಮೂವಿಯ ಒಂದು ಅವಕಾಶ ಸಿಗಲಿ, ಇನ್ನಷ್ಟು ಇವರ ಒಂದು ಹೆಸರು ಪ್ರಸಿದ್ಧಿಯಾಗಲಿ ಅಂತಲೇ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.